ಹಾಯ್ ವೆಲ್ಕಮ್ ಬ್ಯಾಕ್ ಪಾರ್ಟ್ 2 ವಿಡಿಯೋಗೆ. ನಾನು ಡ್ಯೂಟಿಗೆ ಆಫ್ಟರ್ನೂನ್ ಬರೋದ್ರಿಂದ ಮಧ್ಯಾಹ್ನ ಬಂದ ತಕ್ಷಣ ಊಟ ಮಾಡಲ್ಲ, ಯಾಕಂದರೆ ನಾನು ಟಿಫನ್ನೇ ಸ್ವಲ್ಪ ಲೇಟಾಗಿ ಮಾಡಿರ್ತೀನಿ. ಸೊ ನಮ್ಮ ಬ್ರದರ್ ಬಂದು ಕೇಳಿದ್ರು ಊಟ ಮಾಡ್ದ ಅಂತ. ನಾನು ಇಲ್ಲ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದೆ. 4:30 ಆಗೋಗಿದೆ ಆಲ್ರೆಡಿ ಅಂತ ಹೇಳಿ ಅವ್ರು ಆಚೆಗಡೆ ಹೋಗಿ ನನಗೋಸ್ಕರ ಚಿಕ್ಕಿ ತಂದುಕೊಟ್ರು. ಈ ಅಣ್ಣ ತಂಗಿ ಸಂಬಂಧ ಅನ್ನೋದು ರಕ್ತ ಸಂಬಂಧದಿಂದಲೇ ಬರಬೇಕು ಅಂತ ಏನಿಲ್ಲ. ನಾನು ಒಂದು ಸರಿ ಅಣ್ಣ ಅಂತ ಕರೆದು ರಾಖಿ ಕಟ್ಟಿದ್ದಕ್ಕೇ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ. ಇನ್ನು ಸ್ವಂತ ಅಣ್ಣಂದಿರಾಗಿದ್ದರೆ ಹೇಗೆ ನೋಡ್ಕೊತಿದ್ರೋ ಗೊತ್ತಿಲ್ಲ. ಹಾಗೆ ನಂಗೆ ಹೊಟ್ಟೆ ಹಸು ತುಂಬ ಆಗಿದ್ದರಿಂದ ನಮ್ಮ ಸರ್ನ ಕೇಳಿದೆ, ಅವ್ರು ನನ್ನ ಬಿಟ್ಟರು. ನಾವು ದುಡಿಯೋದೇ ಒಂದು ಹುಡ್ಡುಗೋಸ್ಕರ ಅಲ್ವಾ, ಹಾಗಂತೇಳಿ ಊಟ ನಮಗೋಸ್ಕರ ಕಾಯಬಾರ್ದು, ನಾವು ಊಟಕ್ಕೋಸ್ಕರ ಕಾಯಬೇಕು ಅಂತ ಹೇಳಿ ಪಟ ಅಂತ ಊಟ ಮಾಡಿ ಮತ್ತೆ ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ. ಬಿಲ್ಲಿಂಗ್ ಮಾಡಬೇಕಾದ್ರೆ ನನಗೆ ಕಸ್ಟಮರ್ ಒಬ್ಬರು ಒಂದೊಳ್ಳೆ ನೋಟ್ ಕೊಟ್ಟಿದ್ರು. ನಿಜವಾಗ್ಲೂ ಅಂಥ ನೋಟ್ಗಳನ್ನ ನೋಡಿ ತುಂಬ ದಿನ ಆಗೋಯ್ತು, ಯಾಕಂತಂದರೆ ಟೆನ್ಸ್ ನೋಟ್ಗಳೇ ಸಿಗ್ತಾ ಇಲ್ಲ. ಅದರಲ್ಲೂ ಈ ನೋಟ್ ತುಂಬ ಖುಷಿ ಆಯಿತು. ಆದರೆ ಅಷ್ಟೇ ದುಃಖನೂ ಆಯಿತು, ಯಾಕಂತಂದರೆ ನೋಟು ಅಂದಮೇಲೆ ನನಗೆ ಇನ್ನೊಂದು ಇಶ್ಯೂ ನೆನಪಾಯಿತು. ನಾನು ತುಂಬ ಬೇಗ ಕೋಪ ಮಾಡ್ಕೊಳ್ಳೋ ಇಶ್ಯೂಗಳಲ್ಲಿ ಇದು ಒಂದು. ಯಾಕಂತಂದರೆ ಕೆಲವೊಬ್ಬರು ಕಸ್ಟಮರು ತುಂಬ ಅರ್ದಿರೋ ನೋಟ್ಗಳನ್ನ ಕೊಡ್ತಾರೆ. ಕೊಟ್ಟ ಮೇಲಾದ್ರೂ ಇಲ್ಲಮ್ಮ ಇರೋದು ಇದು ಒಂದೇ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊ ಅಂದರೆ ನಿಜವಾಗ್ಲೂ ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಅವ್ರು ಹೇಳೋದೇನು ಅಂದರೆ ನೀವೇನು ಬ್ಯಾಂಕ್ಗಳಿಗೆ ಹೋಗಲ್ವ, ತೊಗೊಂಡು ಆಗ ಹಾಕಿ ಅಂತ. ನಾನು ಅಂಥವ್ರಿಗೆ ಹೇಳೋದು ಒಂದೇ, ನಾವು ಬ್ಯಾಂಕ್ಗಳಲ್ಲಿ ಕಟ್ಟೋದಕ್ಕೋಸ್ಕರ ಕಟ್ಟಾಗಿರೋ ನೋಟ್ಗಳನ್ನ ಕಲೆಕ್ಟ್ ಮಾಡ್ತಾ ಇಲ್ಲ, ಓಕೆನಾ. ಹಾಗೆ ಇವರು ಒಬ್ಬರು ಕಸ್ಟಮರು ಸುಟ್ಟಿರೋ ನೋಟ್ ಕೊಟ್ಟರು. ಬಟ್ ನಾನು ಅವ್ರನ್ನ ಕೇಳಿದೆ, ಸರ್ ಬೇರೆ ಕೊಡಿ ಅಂತ. ಅವ್ರು ಹೇಳಿದ್ದು ಒಂದೇ, ಬೆಳಿಗ್ಗೆ ನಿಮ್ಮ ಹುಡುಗರೇ ಕೊಟ್ಟಿದ್ದು ಅಂತ. ಯಾಕಂದರೆ ಅವ್ರು ರೆಗ್ಯುಲರ್ ಕಸ್ಟಮರ್ ಇರೋದ್ರಿಂದ ನಾನು ಅಕ್ಸೆಪ್ಟ್ ಮಾಡಲೇಬೇಕು. ಯಾಕಂದರೆ ನಮಗೆ ಪ್ರತಿಯೊಬ್ಬರು ಕಸ್ಟಮರು ಅವರು ₹1 ವ್ಯಾಪಾರ ಮಾಡೋದು ತುಂಬ ಇಂಪಾರ್ಟೆಂಟ್, ಕೊಡಲೇಬೇಕು ನಾವು ಅವರಿಗೆ. ಆದರೂ ಒಂದು ಕಡೆ ಬೇಜಾರಾಯಿತು, ಯಾಕಂತಂದರೆ ಈಗ ಎಲ್ಲರೂ ನಮಗೆ ಗೊತ್ತಿರೋರೇ ಮೋಸ ಮಾಡೋದು ಜಾಸ್ತಿ. ನಮ್ಮ ಸರ್ಗಳು ಹೇಳ್ತಿರ್ತಾರೆ ನೋಟ್ಗಳ ವಿಷಯಕ್ಕೆ ಜಗಳ ಆಡಬೇಡ, ಪರವಾಗಿಲ್ಲ ತಗೋ ಅಂತ. ಅದಕ್ಕೋಸ್ಕರ ಈ ಸುಟ್ಟಿರೋ ನೋಟ್ನು ಕೂಡ ತೊಗೊಂಡೆ. ಬಟ್ ಇದು ಗೊತ್ತಾದರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಹಾಗೆ ಸಂಜೆ 6 ಗಂಟೆ ಆಯಿತು. ಏನಂತಂದರೆ ನಮ್ಮ ಹೋಟ್ಲಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ಪೂಜೆ ಮಾಡ್ತೀವಿ. ಪ್ರತಿ ಅಂಗಡಿಗಳಲ್ಲೂ ಪೂಜೆ ಮಾಡ್ತಾರೆ, ಯಾಕಂತಂದರೆ ವ್ಯಾಪಾರ ಚೆನ್ನಾಗಾಗಲಿ ಅಂತ. ಆದರೆ ನಮ್ಮ ಪೂಜಾರಪ್ಪ ನನ್ನ ಮುಖ ತೋರಿಸ್ಬೇಡ ಅಂದಿದ್ದಕ್ಕೆ ನಾನು ಅವ್ರ ಮುಖ ತೋರಿಸಿಲ್ಲ. ನನಗೂ ತುಂಬ ತಲೆನೋಯ್ತಿತ್ತು, ಅದಕ್ಕೆ ಟೀ ಕುಡಿಯೋಣ ಅಂತ ಆಚೆ ಬಂದೆ. ನಮ್ಮ ಹೋಟೆಲು ಮೇನ್ ರೋಡಿಗೆ ಹತ್ರ ಇರೋದ್ರಿಂದ ಸ್ವಲ್ಪ ಗಾಡಿಗಳ ಸೌಂಡು, ಕಿಚನ್ ಸೌಂಡು, ಕಸ್ಟಮರ್ ಸೌಂಡ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ತಲೆನೋಯ್ತಾ ಇತ್ತು ಅಂತೇಳಿ ಟೀ ಕುಡಿಯೋಕ್ಕೆ ಬಂದೆ. ಬಟ್ ಜಸ್ಟ್ ನಾವು 9 ಅವರ್ ಕೂರೋದಕ್ಕೆ ನಂಗೆ ಇಷ್ಟೊಂದು ತಲೆನೋಯ್ತಾ ಇರಬೇಕಾದ್ರೆ, ಅದರಲ್ಲೂ ಡ್ರೈವಿಂಗ್ ಫೀಲ್ಡಲ್ಲಿ ಇರೋರು ನೈಟೆಲ್ಲ ನಿದ್ದೆ ಇಲ್ದಿರೋ ಡ್ರೈವಿಂಗ್ ಮಾಡ್ತಿರ್ತಾರೆ. ಆ ಗಾಡಿ ಸೌಂಡು ಯಪ್ಪ ಅಷ್ಟನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ನಿಜವಲ್ಲ ಅದು ಹೆಂಗೆ ಓಡಿಸ್ತಾರೋ ಗೊತ್ತಿಲ್ಲ. ಒಳ್ಳೆಯದಾಗಲಿ ಅವರಿಗೆ ಅಂತ ಹೇಳ್ತಾ ಮತ್ತೆ ನಾನು ನನ್ನ ಡ್ಯೂಟಿನ ಸ್ಟಾರ್ಟ್ ಮಾಡಿದೆ. ಬಟ್ ನಾನು ಕಾಫಿ ಕುಡಿದು ಬರೋಷ್ಟರಲ್ಲಿ ಇನ್ನೊಂದು ಇಶ್ಯೂ ಆಗಿತ್ತು. ಕಸ್ಟಮರ್ ಹೇಳಿದ್ದ ಐಟಮ್ ಬೇರೆ ಅಂತ ಹೇಳಿ, ಬಟ್ ಬಿಲ್ ಬೇರೆ ಪ್ರಿಂಟ್ ಆಗಿತ್ತು. ಅದರಲ್ಲಿ ಆಲ್ರೆಡಿ ಆರ್ಡರು ಕೂಡ ರೆಡಿ ಆಗಿಬಿಟ್ಟಿತ್ತು. ಸೊ ನಾನು ಅವ್ರನ್ನ ಕೇಳಿದೆ, ಸರ್ ಆರ್ಡರ್ ರೆಡಿ ಆಗಿದೆ ಅದನ್ನು ತೊಗೊತೀರಾ ಅಂತ. ಬಟ್ ಅವರು ಬೇಡ ಬೇರೆ ಮಾಡಿಸಿ ಕೊಡಿ ಅಂತ ಹೇಳಿದ್ರು. ಅವ್ರಿಗೇನು ಬೇಕಿತ್ತು ಆ ಆರ್ಡರ್ನ ರೆಡಿ ಮಾಡಿಸಿ ಕೂಡ ಕೊಟ್ವಿ. ಕೆಲವೊಂದು ಸರಿ ಇಂಥ ಸಿಚುವೇಶನ್ಗಳಲ್ಲಿ ಜಗಳ ಆಗುತ್ತೆ. ಯಾಕಂತಂದರೆ ಕೆಲವೊಬ್ಬರು ಕಸ್ಟಮರು ಅವ್ರು ಏನು ಹೇಳಿರ್ತಾರೋ ಅದನ್ನು ನಾವು ಬಿಲ್ ಮಾಡಿರ್ತೀವಿ. ನೆಕ್ಸ್ಟ್ ನಾವು ಬಿಲ್ ಅವ್ರಿಗೆ ಕೊಡಬೇಕಾದ್ರೆ ಆರ್ಡರ್ನ ರಿಪೀಟು ಮಾಡಿರ್ತೀವಿ. ಆವಾಗ ಅವ್ರು ಓಕೆ ಅಂತ ಹೇಳಿ ಬಿಲ್ ಇಸ್ಕೊಂಡು ಅಲ್ಲೋಗಿ ಆರ್ಡರ್ ರೆಡಿ ಆದಮೇಲೆ ಇಲ್ಲ ನಾನು ಹೇಳಿದ ಆರ್ಡರ್ ಇದಲ್ಲ ಇವ್ರು ಬೇರೆ ಹಾಕಿದ್ದಾರೆ ಅಂತ ಹೇಳ್ತಾರೆ. ನಾವು ಓಕೆ ಅಂತ ಹೇಳಿ ಅವ್ರಿಗೆ ಹೇಳ್ತೀವಿ, ಇಲ್ಲ ಸರ್ ನೀವು ಇದೇ ಹೇಳಿದ್ದು ಅಂತ. ಬಟ್ ಅವ್ರು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಲ್ಲ. ಓಕೆ ಅವ್ರದ್ದೇ ತಪ್ಪಿದ್ರೆ ಏನು ಮಾಡೋದಕ್ಕಾಗಲ್ಲ, ಕಸ್ಟಮರ್ ಅಲ್ವಾ ಅಂತ ಹೇಳಿ ಓಕೆ ಸರ್ ಮಿಸ್ ಆಗಿ ನೀವು ಹೇಳಿರ್ಬೋದು, ಇಲ್ಲ ಮಿಸ್ ಆಗಿ ನಾನೇ ಹಾಕಿರ್ಬೋದು ಅಂದರು. ಕೆಲವೊಬ್ಬರು ಹೇಳ್ತಾರೆ ಮಿಸ್ ಅನ್ನೋದಕ್ಕೆ ಪದಕ್ಕೆ ಅರ್ಥನೇ ಗೊತ್ತಿಲ್ಲ, ನಾನು ಯಾವಾಗಲೂ ಮಿಸ್ ಮಾಡಲ್ಲ, ನಾನು ರೆಗ್ಯುಲರಾಗಿ ಬರ್ತೀನಿ ಇಲ್ಲಿ, ನಾನು ರೆಗ್ಯುಲರಾಗಿ ತಿಂದಿರ್ತೀನಿ, ನಾನು ಅಲ್ಲಿ ತಿಂದಿದ್ದೀನಿ ಹಾಗೆ ಹೀಗೆ ಅಂತ ಹೇಳಿದಾಗ ನಿಜವಾಗ್ಲೂ ಎಷ್ಟು ಕೋಪ ಬರುತ್ತೆ ಗೊತ್ತಾ. ನೀವು ಏನೇ ಮಾಡಿರಿ ಅದು ಸೆಕೆಂಡ್ರಿ. ಇಲ್ಲಿ ಬಂದಾಗ ಮಿಸ್ಸಾಗಿ ಹೇಳ್ತೀರಾ, ಹೌದಮ್ಮ ಮಿಸ್ಸಾಗಿ ಹೇಳಿ, ಇಲ್ಲಮ್ಮ ಹೌದಮ್ಮ ನೀನೇ ಮಿಸ್ಸಾಗಿ ಹಾಕಿರ್ಬೋದು, ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗುತ್ತಾ, ಅಡ್ಜಸ್ಟ್ಮೆಂಟ್ ಮಾಡಿ ಅಂತಂದರೆ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಅದು ನಮ್ಮ ಬಾಸ್ ಹತ್ರ ನಾವೇ ಬೈಸ್ಕೊಂಡು ಬೇಕಿದ್ರು ನಿಮ್ಗೆ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ಬೋದು. ಆದರೆ ನೀನೇ ತಪ್ಪು, ನೀನೇ ಸರಿ ಇಲ್ಲ, ನಿನ್ಗೆ ಹಾಕಕ್ಕೆ ಬರೋಲ್ಲ, ನಿಂಗೆ ಬಿಲ್ಲಿಂಗ್ ಬರೋಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ 2.5 ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಎಷ್ಟು ಕೋಪ ಬಂದುಬಿಡುತ್ತೆ ಗೊತ್ತಾ. ನನಗಂತೂ ಸಿಕ್ಕಾಪಟ್ಟೆ ಬರುತ್ತೆ. ಆದರೆ ಏನು ಮಾಡೋದಕ್ಕಾಗಲ್ಲ, ಯಾಕಂತಂದರೆ ಜಗಳ ಆಡಬಾರ್ದು ಅಂತ ಡಿಸೈಡ್ ಮಾಡಿಕೊಂಡು ಡ್ಯೂಟಿಗೆ ಹೋಗಿರ್ತೀನಿ ನಾನು. ಕೆಲವೊಂದು ಸರಿ ಮಿಸ್ಸಾಗಿ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಯಾಕಂದರೆ ಎಲ್ಲನೂ ಸಹಿಸ್ಕೋಬೇಕು ಅಂದರೆ ನಮ್ಗೆ ಕಷ್ಟ ಆಗುತ್ತಲ್ಲ. ನಾವು ಮನುಷ್ಯರೇ, ನಾವು ಹೋಗ್ತಿರೋದು ನಮ್ಮ ಜೀವನಕ್ಕೋಸ್ಕರ. ನಾವು ಬೇರೆಯವ್ರ ಹತ್ರ ಎಲ್ಲ ಬೈಸ್ಕೋಬೇಕು ಅಂದರೆ ನಮಗೂ ಬೇಜಾರಾಗುತ್ತೆ. ಆದರೂ ಬೈಸ್ಕೊಳ್ಳೇಬೇಕು, ಯಾಕಂದರೆ ನಾವು ಬೇರೆಯವ್ರ ಹತ್ರ ಕೆಲಸ ಮಾಡ್ತಿರ್ತೀವಿ, ಅದು ನಮ್ಮ ವಿಧಿ. ಆದರೆ ಕೆಲವೊಂದು ಸರಿ ತುಂಬ ಬೇಜಾರಾಗುತ್ತೆ. ಯಾಕಂತಂದರೆ ಕೆಲವೊಬ್ಬರು ಕಸ್ಟಮರು ತುಂಬ ರ್ಯಾಶಾಗಿ ಬಿಹೇವ್ ಮಾಡ್ತಾರೆ ಮತ್ತು ರಾಂಗ್ ವೇಲಿ ಮಾತಾಡ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ಅವ್ರ ಮನಸ್ಸಿಗೆ ಅನಿಸಿದ್ನ ಹೇಳ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ಬಟ್ ನಮಗಂಥ ಸಿಚುವೇಷನ್ನಲ್ಲಿ ಇವ್ರ ಹತ್ರ ಹೀಗೆಲ್ಲ ಅನ್ನಿಸ್ಕೊಂಡು ಕೆಲಸ ಮಾಡಬೇಕಾ ಅಂತ ಮನಸ್ಸಿಗೆ ಬಂದರೂ ಮಾಡಲೇಬೇಕು ಅಂತ ಮನಸ್ಸು ಹೇಳುತ್ತೆ. ಆದರೆ ಒಂದೊಂದು ಸರಿ ನನಗೆ ಅನ್ಸೋದೇನು ಅಂದರೆ ಅವ್ರ ಮನೆ ಮಕ್ಕಳು ಕೂಡ ಎಲ್ಲೋ ಕೆಲಸ ಮಾಡ್ತಿರ್ತಾರೆ. ಅವಾಗ ಯಾರೋ ಬೇರೆಯವ್ರು ಹೀಗಂದರೆ ಹೇಗಿರುತ್ತೆ ಸಿಚುವೇಶನ್ ಅಂತ ಅವರು ಯೋಚನೆ ಮಾಡಿ ಮಾತಾಡಿದ್ರೆ ನಿಜವಾಗ್ಲೂ ನಮ್ಗೆ ಅಷ್ಟು ಬೇಜಾರಾಗಲ್ಲ ಅನಿಸುತ್ತೆ.
ಆದರೆ ಅಂಥವ್ರು ಯೋಚನೆ ಮಾಡಬೇಕಾಗಿರೋದು ಒಂದೇ, ಯಾರ ಕೆಲಸನೂ ಮೇಲಲ್ಲ, ಯಾರ ಕೆಲಸನೂ ಕೀಳಲ್ಲ. ಅವ್ರವ್ರಿಗೆ ಆದಂಥ ಕಷ್ಟಗಳಿರುತ್ತೆ, ಅವ್ರವ್ರಿಗೆ ಕೆಲಸ ಅವ್ರವ್ರಿಗೆ ಕಷ್ಟ ಅನಿಸುತ್ತೆ. ಕೆಲವೊಬ್ರು ಅಂತಾರೆ ಆರಾಮಾಗಿ ಕೂತ್ಕೊಂಡು ಬಿಲ್ಲಿಂಗ್ ಮಾಡ್ತೀರಾ ನಿಮ್ಗೇನು ಕಷ್ಟ ಅಂತ, ಬಟ್ ಅಲ್ಲಿ ಐಟಮ್ ಮಿಸ್ ಆದರೂ ನಮ್ಮದೇ ಪ್ರಾಬ್ಲಮ್ ಆಗುತ್ತೆ. ಕಸ್ಟಮರ್ಗೆ ರಿಟರ್ನ್ ಮಾತಾಡೋ ಹಾಗಿಲ್ಲ, ಕಸ್ಟಮರ್ ಏನಂದ್ರೂ ಅನ್ನಿಸ್ಕೋಬೇಕು, ಚೇಂಜ್ಗೆ ಒದ್ದಾಡ್ತೀವಿ. ನಿಜ ಹೇಳ್ತೀನಿ, ನಂದೇ ಅಂತಲ್ಲ, ಯಾರೇ ಪುಟ್ಟ ಅಂಗಡಿಗಳಲ್ಲಾಗಿರ್ಬೋದು, ಬೇರೆ ಯಾರೇ ವ್ಯವಹಾರಗಳು ಮಾಡ್ತಿದ್ರು ಅವ್ರವ್ರ ಕಷ್ಟ ಅವ್ರವ್ರಿಗಿರುತ್ತೆ. ಒಬ್ರನ್ನ ಒಬ್ಬರಿಗೆ ಯಾವತ್ತಿಗೂ ಕಂಪೇರ್ ಮಾಡಬಾರ್ದು. ಯಾಕಂದರೆ ಬಂಡೆ ಹೊಡಿಯೋರಿಗೆ ಅವ್ರಿಗೆ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಬಂಡೆ ಹೇಗೆ ಹೊಡಿಬೇಕು, ಬಂಡೆ ಹೊಡಿಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ ಅದು ಅವ್ರಿಗೆ ಗೊತ್ತಿರುತ್ತೆ. ಅದೇ ಬಂಡೆಗಳನ್ನ ಕೆತ್ತಿ ಮೂರ್ತಿ ಮಾಡೋದು ಶಿಲ್ಪಿಗಳಿಗೆ ಗೊತ್ತಿರುತ್ತೆ. ನಾನು ಶಿಲ್ಪಿ ಮಾಡೋದ್ರಿಂದನೇ ಇವನಿಗೆ ಕೆಲಸ ಇದೆ ಅಂತ ತಿಳ್ಕೊಂಡ್ರೆ ಅದು ಅವ್ರ ತಪ್ಪು. ನಾನು ಬಂಡೆ ಹೊಡೆದು ಕೊಟ್ರೇ ಇವನಿಗೆ ಮೂರ್ತಿ ಮಾಡೋದಕ್ಕೆ ಕಲ್ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಇವ್ರ ತಪ್ಪು. ನೀನು ಕೆಲಸ ನಿನಗೆ, ಅವ್ರ ಕೆಲಸ ಅವರಿಗೆ. ನಿನ್ನಿಂದ ಅವ್ರಿಗೇನು ಲಾಭ ಇಲ್ಲ, ಅವರಿಂದ ನಿನಗೆ ಲಾಭ ಏನೂ ಇಲ್ಲ. ನೀವಿಬ್ಬರು ಮಾಡಿದ್ರೇ ಒಂದು ಸಾಗ್ತಾ ಹೋಗ್ತಾ ಇರುತ್ತೆ ಅನ್ನೋದು ಇಬ್ಬರಲ್ಲೂ ಇರಬೇಕು. ನನ್ನಿಂದನೇ ನೀನು ಅನ್ನೋದು ಯಾವತ್ತಿಗೂ ಬರಬಾರ್ದು. ಕೆಲವೊಬ್ರು ಕಸ್ಟಮರ್ ಅದನ್ನು ಹೇಳ್ತಾರೆ, ನಾವು ಬಂದ್ರೇ ನಿಮಗೆ ವ್ಯಾಪಾರ ಅಂತ. ನಿಜ, ಇಂಥ ಮಾತುಗಳನ್ನ ಕೇಳಿದಾಗ ತುಂಬ ಬೇಜಾರಾಗಿಬಿಡುತ್ತೆ. ಎಷ್ಟೋ ಜನ 3 ಗಂಟೆಗೆ ಎದ್ದು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡ್ತಿರ್ತಾರೆ. ಓಕೆ, ಚೆನ್ನಾಗಿರಲ್ವ, ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೂ ಒಂದು ತರೀಕ ಇರುತ್ತೆ. ಜಸ್ಟು ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ. ಅಂಥ ಟೈಮ್ಗಳಲ್ಲಿ ನೋಡಿ ಇದು ಸರಿ ಇಲ್ಲ ಅಂತಂದರೆ ನಮಗೂ ಒಂದು ನೆಮ್ಮದಿ. ಹೌದು, ಕಸ್ಟಮರ್ ಏನೋ ಹೇಳಿದ್ದಾರೆ ಅಂದರೆ ರೆಡಿ ಮಾಡ್ಕೋಬೇಕು ಅಂತ ಇರುತ್ತೆ. ಯಾರೂ ಬೇಕು ಅಂತ ಮಾಡಲ್ಲ. ಅದರಲ್ಲೂ ಮನೆಗಳಲ್ಲಿ ಬರೀ ಒಂದು ತೂಟು ಮಾಡಬೇಕಾದ್ರೂ ಉಪ್ಪು ಹೆಚ್ಚು ಕಮ್ಮಿ ಆಗುತ್ತೆ. ಅಂಥದ್ರಲ್ಲಿ ನೂರಾರು ಜನಕ್ಕೆ ಮಾಡೋ ಟೈಮ್ಗಳಲ್ಲಿ ತಪ್ಪಾಗ್ದಿರ ಇರುತ್ತಾ? ತಪ್ಪಾಗುತ್ತೆ, ಹೌದು, ಒಪ್ಕೊಳ್ಳೋಣ. ಬಟ್ ತಿದ್ಕೊಳ್ಳೋದಕ್ಕೊಂದು ಚಾನ್ಸ್ ಆದರೂ ಕೊಡಬೇಕಲ್ವ? ಈ ವಿಡಿಯೋ ನೋಡಿದ್ಮೇಲೆ ಯಾರೆಲ್ಲ ಆಚೆ ಹೋಗ್ತೀರಾ, ತಪ್ಪು ಅಂತಲೇ ಹೇಳಿ, ಬಟ್ ಅದನ್ನು ಸ್ವೀಟಾಗಿ ಹೇಳಿ ಅಂತ ಹೇಳ್ತೀನಿ. ಯಾಕಂತಂದರೆ ಬೇರೆಯವ್ರಿಗೆ ಬೇಜಾರು ಮಾಡೋದ್ರಲ್ಲಿ ನಮ್ಗಂಥದ್ದೇನು ಸಿಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಿಮಗೂ ಕೂಡ ಇಂಥ ಏನಾದರೂ ಸಣ್ಣ ಪುಟ್ಟ ಇನ್ಸಿಡೆಂಟ್ಸ್ ಆಗಿದ್ದರೆ ಅದನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಇವಳು ನಮ್ಮ ರೆಗ್ಯುಲರ್ ಕಸ್ಟಮರು ಪುಟ್ಟಮ್ಮ ಅಂತ ನಾನು ಕರೆಯೋದು. ಬಟ್ ಅವಳ ಹೆಸರು ಏನು ಅಂತಲೂ ನನಗೆ ಗೊತ್ತಿಲ್ಲ. ಕೆಲವೊಂದು ಕಸ್ಟಮರ್ಗಳ ಬಾಂಡಿಂಗ್ ನಮ್ಗೆ ಹೇಗಾಗಿರುತ್ತೆ ಅಂದರೆ ಅವ್ರ ಹೆಸರು ಪರಿಚಯ ಏನೂ ಗೊತ್ತಿರಲ್ಲ, ಬಟ್ ಬಂದ ತಕ್ಷಣ ನಮ್ಮನ್ನ ಮಾತಾಡಿಸ್ತಾರೆ, ಊಟ ಮಾಡಿದ್ರೆ ಹೇಗಿದ್ದೀರಾ ಅಂತ ಕೇಳ್ತಾರೆ. ಕೆಲವೊಂದು ಸರಿ ನಮಗೆ ವೀಕ್ ಆಫ್ ಇರುತ್ತೆ, ನಾವು ಅವತ್ತಿನ ದಿನ ಹೋಗಿರಲ್ಲ. ಬಟ್ ಮಾರನೇ ದಿನ ಹೋಗ್ತಿದ್ದಂಗೆ ಕಸ್ಟಮರ್ಗಳೆಲ್ಲ ಕೇಳ್ತಾರೆ, ಯಾಕೆ ಹುಷಾರಿರ್ಲಿಲ್ವಾ, ಏನಾದರೂ ಇಶ್ಯೂಸಾ, ಯಾಕೆ ಬಂದಿಲ್ಲ ಅಂತ. ಅವ್ರ ಫ್ಯಾಮಿಲಿಲಿ ಒಬ್ಬರು ಅವ್ರಿಗೇನೋ ಪರ್ಸ್ನಲ್ ಇಶ್ಯೂಸ್ ಆಗಿದೆ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಕೆಲವೊಂದು ಕಡೆ ನೆಗೆಟಿವ್ ಎಷ್ಟಿರುತ್ತೋ ಪಾಸಿಟಿವ್ ಅಷ್ಟೇ ಇರುತ್ತೆ. ಕೆಲವೊಬ್ರು ಕಸ್ಟಮರು ಬೈದರೆ, ಇನ್ನೂ ಕೆಲವೊಬ್ರು ಕಸ್ಟಮರು ತಮ್ಮ ಮನೆ ಮಕ್ಕಳು ಥರ ಮಾತಾಡಿಸ್ತಾರೆ. ಅದೊಂದು ಖುಷಿ ಇದೆ ನನಗೆ. ಎಲ್ಲನೂ ನಾನು ಒಂದೇ ಥರ ನೋಡಬಾರ್ದು ಅನ್ನೋದಕ್ಕೆ ಇದು ಒಂದೇ. ಯಾಕಂತಂದರೆ ಕೆಲವೊಬ್ಬರು ತುಂಬ ರ್ಯಾಶಾಗಿ ಬಿಹೇವ್ ಮಾಡಿದ್ರೆ, ಇನ್ನು ಕೆಲವರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಹಂಗೋ ಹಿಂಗೋ ನಿಮ್ಮ ಜೊತೆ ಮಾತಾಡ್ತಾ ನಂಗೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಬಟ್ ಟೈಮ್ 10 ಗಂಟೆ ಆಗೋಗಿದೆ, ನನಗೂ ಹೊಟ್ಟೆ ತುಂಬ ಹಸಿತಾ ಇದೆ. ನನ್ನ ಫೇವ್ರೇಟ್ ಒಂದು ಮಸಾಲೆ ದೋಸೆ ತಿಂದ್ಕೊಂಡು ಮತ್ತೆ ನನ್ನ ದಿನಚರಿ ಕೆಲಸಕ್ಕೆ ಜಾಯಿನ್ ಆದೆ. ನಂದು ಕ್ಲೋಸಿಂಗ್ ಟೈಮ್ನಲ್ಲಿ ಯಾವಾಗಲೂ ಒಂದು ಕೆಲಸ ಇರುತ್ತೆ. ಆ ಕೆಲಸನ ಮುಗಿಸ್ಕೊಳ್ಳೋ ಟೈಮ್ನಲ್ಲಿ ನಂಗೆ ನಮ್ಮ ಅಣ್ಣ ಒಂದು ಹೆಲ್ಪ್ ಮಾಡ್ತಿದ್ದೆ. ಯಾಕಂತಂದರೆ ಕೈ ಸ್ವಲ್ಪ ಫ್ರೀ ಇರಲಿಲ್ಲ, ಅದಕ್ಕೆ ಅಣ್ಣ ಬಿಲ್ಲಿಂಗ್ ಮಾಡಿಕೊಡ್ತಿದ್ದ. ನಂಗೆ ಲೆಕ್ಕಗಳೇನಿತ್ತು ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ಕೊತಾ ಇದ್ದೆ. ಆದರೆ ಕೌಂಟ್ ಮಾಡೋ ಟೈಮ್ನಲ್ಲಿ ನನಗೆ ನೋಟ್ಸ್ ಬೇಕಿದ್ದರೂ ಕೌಂಟ್ ಮಾಡಿ ಇಟ್ಬಿಡ್ಬೋದು. ಬಟ್ ಈ ಕಾಯಿನ್ಸ್ ಮಾತ್ರ ಕೌಂಟ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಅದರಲ್ಲೂ 1 ರೂಪಿ 2 ರೂಪಿ ಕಾಯಿನ್ಸ್ಗಳ ವ್ಯತ್ಯಾಸನೇ ಗೊತ್ತಾಗಲ್ಲ. ಇವಾಗ ಎರಡು ಪುಟ್ಟಾಗಿ ಹೋಗ್ಬಿಟ್ಟಿದ್ದಾವೆ. ಆದರೆ ಒಂದು ಖುಷಿ ಏನಂತಂದರೆ ಕಾಯಿನ್ಸ್ ಕೌಂಟ್ ಮಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮತ್ತು ಇವತ್ತಿನ ದಿನ ಹೇಗೋ ಮುಗಿತಪ್ಪ, ನಾಳೆ ಇವತ್ತು ಹೋಗಿ ಆರಾಮಾಗಿ ಮನೇಲಿ ಇರ್ಬೋದು ಅನ್ನೋ ಒಂದು ಖುಷಿ ಸಿಗುತ್ತೆ. ಆದರೆ ತಪ್ಪಿ ಕೌಂಟ್ ಮಾಡೋ ಟೈಮ್ನಲ್ಲಿ ಕಾಯಿನ್ಸ್ಗಳೇನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಇನ್ನೊಂದು ದೊಡ್ಡ ತಲೆನೋವು ಹೋಗ್ಬಿಡುತ್ತೆ. ಯಾಕಂದರೆ ಮತ್ತೆ ಕೌಂಟ್ ಮಾಡಲೇಬೇಕು. 5 ರೂಪಾಯಿ 10 ರೂಪಾಯಿ ಮಿಸ್ ಆದರೂ ನಮ್ಗೆ ಅವತ್ತಿನ ದಿನ ಲೆಕ್ಕ ಶಾರ್ಟು ಎಕ್ಸಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಒಂದಲ್ಲ 2 ಸರಿ ನಾವು ಕೌಂಟ್ ಮಾಡಿ ಯಾವಾಗಲೂ ಕಾಯಿನ್ಸ್ನ ಹಾಕ್ತೀವಿ. ನನ್ನ ಇವತ್ತಿನ ದಿನ ಮುಗೀತು. ನಿಮ್ಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಕ್ಲೋಸಿಂಗ್ ಟೈಮಲ್ಲಿ ಎಲ್ಲ ಕಸ್ಟಮರ್ಸ್ ಖಾಲಿ ಆಗಿದ್ರು. ಬಟ್ ಇವ್ರು ಲಾಸ್ಟ್ ಕಸ್ಟಮರು. ಇವರು ಫುಲ್ಲು ಮಿನಿಮಮ್ ಅಂದರೆ ಒಂದು 16 ಮೆಂಬರ್ಸ್ ಬಂದಿದ್ರು, ದೊಡ್ಡ ಫ್ಯಾಮಿಲಿ. ಬಟ್ ಎಲ್ರಿಗೂ ಟಿಪ್ಸ್ ಕೊಡಬೇಕಾದ್ರೆ ನನಗೂ ಕೂಡ 50 ರೂಪೀಸ್ ಕೊಟ್ಟರು. ಅವ್ರು ಕೊಟ್ಟಿದ್ದು 50 ರೂಪೀಸ್ ಅನ್ನೋದಕ್ಕಿಂತ ತುಂಬ ಖುಷಿ ಆಯಿತು. ನಾನು ಅವ್ರಿಗೇನು ಹೆಲ್ಪೇ ಮಾಡಿಲ್ಲ, ಆದರೂ ನನಗೆ 50 ರೂಪೀಸ್ ಕೊಟ್ಟರು. ನಾನು ಮನೆಗೆ ಹೊರಡೋ ಟೈಮ್ನಲ್ಲಿ ಸ್ವಲ್ಪ ಪಾರ್ಸಲ್ ತೊಗೊಂಡೆ. ಯಾಕಂದರೆ ಸಣ್ಣಗಿರೋರು ಸಿಕ್ಕಾಪಟ್ಟೆ ತಿಂತಾರೆ ಹೇಳಿರ್ತಾರಲ್ಲ, ಅದಂತೂ ನಾನು ನಿಜ ಒಪ್ಕೊತೀನಿ. ಯಾಕಂದರೆ ನಂಗೆ ದೋಸೆ ತಿಂದಿದ್ದು ಸಾಲಿಲ್ಲ. ಪಾರ್ಸಲ್ ತೊಗೊಂಡು ನಾನು ನನ್ನ ಹಸ್ಬೆಂಡು ಮನೆಗೆ ಬಂದ್ವಿ. ನಿಮ್ಗೆಲ್ರಿಗೂ ಮುಂದಿನ ದಿನ ಶುಭ ಆಗಲಿ ಅಂತ ಹೇಳ್ತಾ ಮತ್ತೆ ಸಿಗುವ. ಅಲ್ಲಿವರೆಗೂ ಗೊತ್ತಲ್ಲ ನನ್ನ ಹಳೆ ಡೈಲಾಗು, ಹಳೆ ನೆನಪುಗಳನ್ನ ಮರೆಯಿರಿ, ಹೊಸ ನೆನಪುಗಳನ್ನ ಸ್ವಾಗತಿಸಿ ಅಂತ ಹೇಳ್ತಾ ಬಾಯ್ ಬಾಯ್.